ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಜಾಗತಿಕ ರಾಜಕೀಯದ ಅತ್ಯಂತ ಭಯಾನಕ ಮತ್ತು ನಿರ್ಣಾಯಕ ಘಟ್ಟದಲ್ಲಿದ್ದೇವೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಈಗ ಇಡೀ ವಿಶ್ವವನ್ನೇ ಪರಮಾಣು ಯುದ್ಧದ ಅಂಚಿಗೆ ತಂದು ನಿಲ್ಲಿಸಿದೆ. ಅಮೆರಿಕದ ಗುಪ್ತಚರ ಸಂಸ್ಥೆ CIA ನೀಡಿದ ವರದಿಯೊಂದು ಇಡೀ ಜಗತ್ತನ್ನು ಈಗ ಬೆಚ್ಚಿ ಬೀಳಿಸಿದೆ. ಇರಾನ್ ಮತ್ತು ಪಾಕಿಸ್ತಾನ ಸೇರಿಕೊಂಡು ಅಮೆರಿಕದ ಮೇಲೆ ಒಂದು ದೊಡ್ಡ ಬೃಹತ್ ದಾಳಿಯನ್ನು, ಪರಮಾಣು ದಾಳಿಯನ್ನು ಮಾಡೋದಕ್ಕೆ ಸಿದ್ಧತೆ ನಡೆಸಿದೆಯಂತೆ. ಅಮೆರಿಕವನ್ನು ಹಾಗಾದರೆ ಧ್ವಂಸ ಮಾಡಿಬಿಡ್ತಾರ? ಇದೆಲ್ಲದರ ನಡುವೆ ಇಡೀ ವಿಶ್ವದ ದೊಡ್ಡ ದೊಡ್ಡ ಶಕ್ತಿಗಳು ಈ ಮಹಾಯುದ್ಧವನ್ನು ತಡೆಯೋದಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರ ಹತ್ರ ಮುಖ ಮಾಡ್ತಿರೋದು ಯಾಕೆ? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಹೆಚ್ಚಾಗ್ತಿರುವ ಬೆನ್ನಲ್ಲೇ ಕಳೆದ 24 ಗಂಟೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಮತ್ತು ಕತಾರ್ನ ಅಮೀರ್ ಜೊತೆ ಮಾತಾಡಿದ್ದಾರೆ. ಮ್ಯಾಕ್ರಾನ್ ಅವರು ಮೋದಿ ಅವರಿಗೆ ಈ ಯುದ್ಧ ನಿಲ್ಲಿಸೋದಕ್ಕೆ ನೀವೇ ಮುಂದಾಳತ್ವ ವಹಿಸಬೇಕು ಅಂತ ಮನವಿ ಮಾಡ್ತಿದ್ದಾರಂತೆ. ಭಾರತಕ್ಕೀಗ ಅಷ್ಟೊಂದು ತಾಕತ್ತಿದೆಯಾ? ಹಾಗಾದ್ರೆ ಭಾರತ ಯುದ್ಧವನ್ನು ತಡೆಯುವಲ್ಲಿ ಅಷ್ಟೊಂದು ದೊಡ್ಡ ಪಾತ್ರವನ್ನು ಹೇಗೆ ವಹಿಸಬಲ್ಲದು? ನೋಡಿ, ಭಾರತ ಈ ಇಡೀ ಸಂಘರ್ಷದ ಅವಧಿಯಲ್ಲಿ ಎಲ್ಲ ರಾಷ್ಟ್ರಗಳೊಂದಿಗೆ ತುಂಬ ಚೆನ್ನಾಗಿ ಬಾಂಧವ್ಯದಿಂದ ಇದೆ. ಯಾವ ವೈರತ್ವವನ್ನು ಕೂಡ ಕಟ್ಕೊಂಡೇ ಇಲ್ಲ. ಇವತ್ತು ರಷ್ಯಾ, ಅಮೆರಿಕ, ಯುರೋಪ್, ಇರಾನ್ ಅಥವಾ ಇಸ್ರೇಲ್ ಇವೆಲ್ಲರ ಜೊತೆ ಕೂಡ ಒಂದೇ ಟೈಮಲ್ಲಿ ಮಾತಾಡುವಂತಹ ಶಕ್ತಿ ಜಗತ್ತಿನಲ್ಲಿ ಬೇರೆ ಯಾವ ದೇಶಕ್ಕೂ ಇಲ್ಲ. ಅದು ಭಾರತಕ್ಕೆ ಮಾತ್ರ ಇರೋದು. ವಿಶ್ವ ಭಾರತವನ್ನು ಬ್ಯಾಕ್ ಡೋರ್ ಡಿಪ್ಲೊಮೆಸಿಯ ಒಂದು ಪ್ರಬಲ ಮಾಧ್ಯಮವಾಗಿ ನೋಡ್ತಾ ಇದೆ. ಇವತ್ತು ಮೋದಿ ಅವರು ಕೇವಲ ಫ್ರಾನ್ಸ್ ಮಾತ್ರ ಅಲ್ಲ, ಜೋರ್ಡನ್, ಓಮನ್, ಕತಾರ್ ಮತ್ತು ಮಲೇಷಿಯಾ ನಾಯಕರೊಂದಿಗೆ ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಅವರ ಉದ್ದೇಶ ಎರಡಿದೆ. ಮೊದಲನೇದಾಗಿ ಯುದ್ಧದ ತೀವ್ರತೆಯನ್ನು ಕಡಿಮೆ ಮಾಡೋದು, ಎರಡನೇದು ಮಧ್ಯಪ್ರಾಚ್ಯದಲ್ಲಿರುವ ಲಕ್ಷಾಂತರ ಭಾರತೀಯರ ಹಿತಾಸಕ್ತಿಯನ್ನು ಕಾಪಾಡೋದು. ನೋಡಿ, ಭಾರತ ಈಗ ಉಭಯ ದೇಶಗಳಿಗೂ ಕೂಡ ಒಪ್ಪಿಗೆ ಆಗುವಂತಹ ಶಾಂತಿ ಸೂತ್ರವನ್ನು ನೀಡಬಲ್ಲ ಏಕೈಕ ಆಶಾಕಿರಣ ಆಗಿದೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಈಗ ನೆಕ್ಸ್ಟ್ ಲೆವೆಲ್ಗೆ ತಲುಪಿದೆ. ಅದು ಕೂಡ ಡೇಂಜರ್ ಲೆವೆಲ್ಗೆ. ಯಾಕಂದರೆ ಈಗ ನಡೀತಾ ಇರೋ ಚರ್ಚೆ ಪರಮಾಣು ಶಕ್ತಿಯ ಬಳಕೆಯದ್ದು. ಅಷ್ಟಕ್ಕೂ ಪರಮಾಣು ಬಾಂಬ್ ಇರೋದು ದಾಳಿ ಮಾಡಲಿಕ್ಕೋ ಅಥವಾ ಭಯ ಹುಟ್ಟಿಸಿ ಶಾಂತಿ ಕಾಪಾಡಲಿಕ್ಕೋ? ನೋಡಿ, ಪರಮಾಣು ಶಸ್ತ್ರಾಸ್ತ್ರಗಳನ್ನು ಯಾವಾಗಲೂ ಕೂಡ ವೆಪನ್ ಆಫ್ ಪೀಸ್ ಅಥವಾ ಶಾಂತಿಯ ಸಾಧನ ಅಂತ ಕರೆಯಲಾಗುತ್ತೆ. ಇದು ಕೇವಲ ಇತರರನ್ನು ತಡೆಯುವ ಶಸ್ತ್ರವೇ ಹೊರತು ಆಕ್ರಮಣಕಾರಿ ಶಸ್ತ್ರ ಅಲ್ಲ. ಉದಾಹರಣೆಗೆ 1990ರಲ್ಲಿ ಸೋವಿಯತ್ ಒಕ್ಕೂಟ ವಿಘಟನೆಯಾದಾಗ ಉಕ್ರೇನ್ ಬಳಿ 1785 ಪರಮಾಣು ಬಾಂಬ್ಗಳಿದ್ವು. ಅವರದನ್ನು ರಷ್ಯಾಕ್ಕೊಪ್ಪಿಸಿದ್ರು. ಒಂದು ವೇಳೆ ಉಕ್ರೇನ್ ಬಳಿ ಆ ಬಾಂಬ್ಗಳು ಇರ್ತಾ ಇದ್ದಿದ್ರೆ ಇವತ್ತು ರಷ್ಯಾ ಉಕ್ರೇನ್ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಆದರೆ ಈ ಶಸ್ತ್ರಾಸ್ತ್ರಗಳು ಉಗ್ರಗಾಮಿ ಮಾನಸಿಕತೆ ಮತ್ತು ಮತಾಂಧತೆಯಿಂದ ಪ್ರೇರಿತವಾದ ದೇಶಗಳ ಕೈಗೆ ಸಿಕ್ಕರೆ ಅದು ತುಂಬ ಡೇಂಜರ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಪಾಕಿಸ್ತಾನದ ಕೈಗೆ ಈಗ ಪರಮಾಣು ಶಕ್ತಿ ಸಿಕ್ಕಿರೋದೇ ಒಂದು ದೊಡ್ಡ ಆತಂಕದ ವಿಷಯ. ಇದೊಂಥರ ಮಂಗನ ಕೈಗೆ ಮಾಣಿಕ್ಯ ಸಿಕ್ಕಂಗಾಗಿದೆ. ಪಾಕಿಸ್ತಾನದ ಆಸಿಮ್ ಮುನೀರ್ ಈ ಹಿಂದೆ ತನ್ನ ಅಸ್ತಿತ್ವಕ್ಕೆ ಧಕ್ಕೆಯಾದರೆ ಅರ್ಧ ಜಗತ್ತನ್ನೇ ನಾಶ ಮಾಡಿಬಿಡ್ತೀನಿ ಅಂತ ಹೇಳ್ಕೊಳ್ತಾನೆ. ಇಂತಹ ತೀವ್ರಗಾಮಿ ಮನಸ್ಥಿತಿಯ ದೇಶಗಳ ಮೇಲೆ ನಾವು ಕುರುಡಾಗಿ ಭರವಸೆ ಇಡೋದಾದರೂ ಹೇಗೆ? ಇತ್ತೀಚೆಗೆ ತುಳಸಿ ಗಬಾರ್ಡ್ ಅವರು ಒಂದು ಆಘಾತಕಾರಿ ವಿಷಯವನ್ನು ಹೇಳಿದರು. 2035 ವೇಳೆಗೆ ಪಾಕಿಸ್ತಾನ ಅಮೆರಿಕದ ಭೂಭಾಗದ ಮೇಲೆ ದಾಳಿ ಮಾಡುವಂತಹ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸ್ತಾ ಇದೆ ಮತ್ತು ಇದಕ್ಕೆ ಇರಾನ್, ಚೀನಾ ಮತ್ತು ರಷ್ಯಾದ ಬೆಂಬಲ ಇದೆ ಅಂತ. ನೋಡಿ, ಅಮೆರಿಕ ದೃಷ್ಟಿಯಲ್ಲಿ ಪಾಕಿಸ್ತಾನದ ಸ್ಥಾನ ಈಗ ಬದಲಾಗ್ತಾ ಇದೆ. ಹೆನ್ರಿ ಕಿಸಿಂಜರ್ ಒಮ್ಮೆ ಹೇಳ್ತಾರೆ, ಅಮೆರಿಕದ ಶತ್ರುತ್ವ ತುಂಬ ಅಪಾಯಕಾರಿ, ಆದರೆ ಅಮೆರಿಕದ ಗೆಳೆತನ ಅದಕ್ಕಿಂತಲೂ ಭೀಕರ ಅಂತ. ಈ ಕಡೆ ಪಾಕಿಸ್ತಾನ ಈಗ ಅಮೆರಿಕವನ್ನು ಬಿಟ್ಟು ಚೀನಾ, ರಷ್ಯಾ, ಇರಾನ್ ಮತ್ತು ಉತ್ತರ ಕೊರಿಯಾದತ್ತ ವಾಲ್ತಾ ಇದೆ. ಪಾಕಿಸ್ತಾನದ ಮೇಲೆ ದೇಶೀಯ ಒತ್ತಡ ಹೆಚ್ಚಿದೆ. ಹಾಗಾಗಿ ಅಮೆರಿಕದ ಪರವಾಗಿ ಬಹಿರಂಗವಾಗಿ ನಿಲ್ಲೋದಕ್ಕೆ
ಅವ್ರಿಗೆ ಸಾಧ್ಯ ಆಗ್ತಿಲ್ಲ. ಇದೇ ಕಾರಣಕ್ಕೆ ತುಳಸಿ ಗಬಾರ್ಡ್ಂತಹ ನಾಯಕರು ಪಾಕಿಸ್ತಾನವನ್ನ ಶತ್ರು ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿಸ್ತಾ ಇದ್ದಾರೆ ಇವತ್ತು. ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಇಷ್ಟು ದಿನ ಕಂಡ ದೇಶಗಳ ವಿರುದ್ಧ ಬಾಂಬ್ ಹಾಕಿ ಹೆದರಿಸ್ತಾ ಇದ್ದಂತಹ ಅಮೆರಿಕಕ್ಕೆ ಮೊದಲ ಬಾರಿ ತನ್ನ ಸ್ವಂತ ಭೂಭಾಗದ ಮೇಲೆ ದಾಳಿಯಾಗುವಂತಹ ಭಯ ಹುಟ್ಟುಕೊಂಡಿದೆ. ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರಗಳು ಭಯೋತ್ಪಾದಕರ ಕೈಗೆ ಸಿಗಬಹುದು ಅನ್ನೋ ಆತಂಕ ಅಮೆರಿಕಕ್ಕೆ ಶುರುವಾಗಿದೆ. ಇನ್ನೊಂದು ಕಡೆ ಪಾಕಿಸ್ತಾನ ಚೀನಾದಿಂದ ಇರಾನ್ಗೆ ರಸ್ತೆ ಮಾರ್ಗದ ಮೂಲಕ ಶಸ್ತ್ರಾಸ್ತ್ರಗಳನ್ನು ಸಾಗಿಸೋದಕ್ಕೆ ಸಹಾಯ ಕೂಡ ಮಾಡ್ತಾ ಇದೆ ಅನ್ನೋ ಸುದ್ದಿಯು ಬರ್ತಾ ಇದೆ. ಅಮೇರಿಕಕ್ಕೆ ಇದೆಲ್ಲ ಗೊತ್ತಾಗೋದಿಲ್ವೇ? ಖಂಡಿತ ಗೊತ್ತಾಗ್ತಾ ಇದೆ. ಬೆಂಕಿ ಇಲ್ಲದೆ ಹೊಗೆ ಯಾವತ್ತೂ ಆಡೋದಿಲ್ಲ. ಪಾಕಿಸ್ತಾನ ಹಲವು ದೋಣಿಗಳ ಮೇಲೆ ಕಾಲಿಟ್ಟು ಸಾಕ್ತಾ ಇದೆ. ಇದರಿಂದ ಮುಳುಗೋದಂತೂ ಖಚಿತ. ಅಮೆರಿಕ ಈ ಸಂಘರ್ಷದಲ್ಲಿ ಪಾಕಿಸ್ತಾನವು ಇರಾನ್ನ ಕ್ರಾಂತಿಕಾರಿ ಪಡೆಗಳನ್ನು ಹತ್ತಿಕ್ಕೋದಕ್ಕೆ ಸಹಾಯ ಮಾಡ್ತಿದೆ ಎಂದಿತ್ತು. ಆದರೆ ಪಾಕಿಸ್ತಾನ ಒಳಗೆ ಚೀನಾದೊಂದಿಗೆ ಸೇರಿ ಇರಾನಿಗೆ ಸಹಾಯ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ಈಗ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋದೇ ಕಷ್ಟ ಆಗಿ ಹೋಗಿದೆ. ಅವರ ಆರ್ಥಿಕತೆ ಹದಗೆಟ್ಟು ಹೋಗಿದೆ. ಬಲೂಚಿಸ್ತಾನ, ಸಿಂಧ್, ಖೈಬರ್ ಪಖ್ತೂನ್ಖ್ವಾ ಹಾಗೂ POJK ಭಾಗಗಳಲ್ಲಿ ದಂಗೆ ಶುರುವಾಗಿದೆ. ಪಾಕಿಸ್ತಾನದ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ನೋ ಮೋರ್ ಪಾಕಿಸ್ತಾನ ಅನ್ನೋ ಘೋಷಣೆ ನಿಜ ಆದಂಗೆ ಕಾಣಿಸ್ತಾ ಇದೆ. ಪಾಕಿಸ್ತಾನ ಆಫ್ಘಾನಿಸ್ತಾನದ ಆಸ್ಪತ್ರೆ ಮೇಲೆ ದಾಳಿ ಮಾಡಿ ನೂರಾರು ಜನರನ್ನು ಕೊಂದು ಹಾಕಿದೆ ಇವತ್ತು. ಆದರೆ ಅಲ್ಲೆಲ್ಲ ಡ್ರಗ್ ಅಡಿಕ್ಟ್ಗಳು ಹಾಗೂ ಸೂಸೈಡ್ ಬಾಂಬ್ಗಳಿದ್ರು ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇದು ಪಾಕಿಸ್ತಾನದ ಸೇನೆಯ ಅತ್ಯಂತ ನೀಚ ಮತ್ತು ಅನ್ಪ್ರೊಫೆಷನಲ್ ಕೃತ್ಯ ಅಂತ ಹೇಳ್ಬೋದು. ISI ಕಳೆದ 30 ವರ್ಷಗಳಿಂದ ಆಫ್ಘಾನಿಸ್ತಾನ, ಇರಾನ್ ಮತ್ತು ಪಾಕಿಸ್ತಾನ ಒಳಗೊಂಡ ಗೋಲ್ಡನ್ ಟ್ರಯಾಂಗಲ್ನಲ್ಲಿ ಮಾದಕ ವಸ್ತುಗಳ ವ್ಯವಹಾರ ನಡೆಸ್ತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆತಿದ್ದ ಸಾಮಾನ್ಯ ಜನರನ್ನ ಕೊಂದಿರೋದು ನಾಚಿಕೆಗೇಡಿನ ಸಂಗತಿ ಅಲ್ವೇ? ಹಾಗೆ ನೋಡಿದ್ರೆ ಈ ಸೂಸೈಡ್ ಬಾಂಬ್ ಪರಿಕಲ್ಪನೆ ಹುಟ್ಟಿದ್ದೇ ಪಾಕಿಸ್ತಾನದಲ್ಲಿ. ಅವರಿಗೆ ಮಾದಕ ವ್ಯಸನಿಗಳನ್ನಾಗಿ ಮಾಡಿ ಬ್ರೈನ್ ವಾಶ್ ಮಾಡಿ ಇಂತಹ ಕೃತ್ಯಗಳಿಗೆ ಬಳಸ್ಕೊಳ್ಳಲಾಗ್ತಿದೆ. ಜಗತ್ತಿನ ಯಾವುದೇ ವೃತ್ತಿಪರ ಸೇನೆ ಇಂತಹ ಕೆಲಸ ಮಾಡೋದಿಲ್ಲ. ಅಮೆರಿಕ ರಕ್ಷಣಾ ಸಚಿವ ಮತ್ತು ವಿದೇಶಾಂಗ ಸಚಿವರ ಮನೆಗಳ ಮೇಲೆ ಡ್ರೋನ್ಗಳು ಇವತ್ತು ಕಂಡು ಬರ್ತಾ ಇದೆ. ಅಮೆರಿಕ ಕೂಡ ಭಯಗೊಂಡಿದೆಯಾ ಹಾಗಾದ್ರೆ? ಖಂಡಿತ ಹೌದು. ಡ್ರೋನ್ ಅನ್ನೋದು ಈಗ ಒಂದು ಕ್ರಾಂತಿಕಾರಿ ಶಸ್ತ್ರಾಸ್ತ್ರವಾಗಿ ಹೊರಹೊಮ್ತಾ ಇದೆ. ಉಕ್ರೇನ್ ರಷ್ಯಾದ ಒಳಭಾಗಕ್ಕೆ ನುಗ್ಗಿ ದಾಳಿ ಮಾಡಿದಾಗ್ಲಿಂದ ಅಮೆರಿಕಾಗೆ ಈಗ ಅಪಾಯದ ಅರಿವಾಗಿದೆ. ಈಗ ಅಮೆರಿಕದ ದೊಡ್ಡ ನಾಯಕರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗ್ತಿದೆ. ಚೀನಾದ ಬಲೂನ್ಗಳು ಅಮೆರಿಕದ ಮೇಲೆ ಹಾರಾಡ್ತಾ ಇದ್ದಿದ್ದು ನಮಗೆಲ್ಲ ನೆನಪಿದೆ ವೀಕ್ಷಕರೇ. ಈ ಸಂಘರ್ಷ ಅಮೆರಿಕದ ಭೂಭಾಗಕ್ಕೆ ತಲುಪುವ ಸಾಧ್ಯತೆ ತುಂಬ ದಟ್ಟವಾಗಿ ಕಾಡ್ತಾ ಇದೆ ಇವತ್ತು. ಇನ್ನೊಂದು ವಿಷಯ ಏನಂದರೆ, ಪಾಕಿಸ್ತಾನ, ಟರ್ಕಿ ಮತ್ತು ಮಲೇಷ್ಯಾ ಸೇರಿ ಒಂದು ಇಸ್ಲಾಮಿಕ್ ನ್ಯಾಟೋ ರಚಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ವು. ಇದು ಭಾರತ ಮತ್ತು ರಷ್ಯಾದ ವಿರುದ್ಧ ಅಲ್ಲ, ಬದಲಾಗಿ ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಪ್ರಭಾವವನ್ನು ಕಡಿಮೆ ಮಾಡೋದಕ್ಕೆ ಮಾಡಿರುವಂತಹ ಸಂಚು. ಆದರೆ ಇಲ್ಲಿ ಇನ್ನೊಂದು ಮಜಾ ಕೂಡ ಇದೆ. ಪಾಕಿಸ್ತಾನದ ಪರಮಾಣು ಶಸ್ತ್ರಾಸ್ತ್ರಗಳು ಈಗಾಗಲೇ ಅಮೆರಿಕದ ಕಂಟ್ರೋಲ್ನಲ್ಲಿದೆ. ಒಂದು ವೇಳೆ ಅದೇನಾದರೂ ಸಂಪೂರ್ಣವಾಗಿ ತಪ್ಪಿದ್ರೆ ಮಾತ್ರ ದೊಡ್ಡ ಅನಾಹುತ ಕಾದಿರೋದು ಗ್ಯಾರಂಟಿ. ಇದರಿಂದ ಅರ್ಥ ಆಗ್ತಿರೋದೇನೆಂದರೆ, ಜಗತ್ತು ಈಗ ಅತ್ಯಂತ ಸಂಕೀರ್ಣ ಪರಿಸ್ಥಿತಿಯಲ್ಲಿದೆ. ಪಾಕಿಸ್ತಾನ ತನ್ನ ತಪ್ಪು ನೀತಿಗಳಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂಟಿಯಾಗ್ತಿದೆ. ಮುಂದಿನ 24ರಿಂದ 48 ಗಂಟೆಗಳಲ್ಲಿ ಪಾಕಿಸ್ತಾನದ ಒಳಗೆ ಒಂದು ದೊಡ್ಡ ಮಟ್ಟದ ದಾಳಿಯಾಗುವ ಸಾಧ್ಯತೆ ಇದೆ ವೀಕ್ಷಕರೇ. ಈ ನಡುವೆ ಮೋದಿಯವರು ವಿಶ್ವ ಶಾಂತಿಗಾಗಿ ಯಾವ ರೀತಿಯ ಹೆಜ್ಜೆ ಇಡ್ತಾರೆ, ಇದೆಲ್ಲವನ್ನ ಇಡೀ ಜಗತ್ತು ಕುತೂಹಲದಿಂದ ನೋಡ್ತಾ ಇದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.